ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ ವಿಡಿಯೋ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಒಂದಷ್ಟು ಲಿರಿಕ್ಸ್ ವಿಡಿಯೋ ಎಲ್ಲ ತುಂಬಾ ಅಡ್ವಾನ್ಸ್ ಲೆವೆಲಲ್ಲಿ ಮಾಡಿರ್ತಾರೆ. ಸೊ ನೀವು ಅಂದ್ಕೊಂಡಿರ್ತಾರೆ ಅದೆಲ್ಲ PC ಮಾಡಿರ್ತಾರೆ ಅಂತ. ನೀವು ಕೈನ್ಮಾಸ್ಟ್ರಲ್ಲೇ ಅದೇ ರೀತಿ ಎಡಿಟಿಂಗ್ನ ಮಾಡ್ಬೋದು. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ರೆ ಇಲ್ಲಿ ನಾನು ಈಗ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಲಿರಿಕ್ನ ಟೈಪ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ ನೀವು ಇಲ್ಲಿ ಬೇಕಾದ್ರೆ ಕಲರ್ಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಗ್ರೀನ್ ಕಲರ್ ಕೊಟ್ಕೊಂಡು ಇದು ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಲ್ಯಾಕ್ ಕಲರ್ ಇಟ್ಟಿದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಆಗಲೇ ಒಂದು ಲಿರಿಕ್ ಟೈಪ್ ಮಾಡಿದ್ದೀನಿ. ಸೊ ಇದಕ್ಕೆ ಫಾಂಟ್ ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟು ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್ ಎಲ್ಲ ಒಂದು ಪ್ರತಿಯೊಂದು ಲಿರಿಕ್ ಏನು ಟೈಪ್ ಮಾಡ್ತೀರಾ ನೀವು, ಸೊ ಅದೆಲ್ಲದಕ್ಕೂ ಒಂದೇ ಇನ್ ಆ್ಯನಿಮೇಷನ್ ಮತ್ತು ಸೇಮ್ ಇನ್ ಆ್ಯನಿಮೇಷನ್ ಮತ್ತು ಸೇಮ್ ಔಟ್ ಆ್ಯನಿಮೇಷನ್ ಇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸೊ ಅವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಬೇರೆ ಥರ ಎಲ್ಲ ಕೊಟ್ಟರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತೀನಿ ನಾನು. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಲಿರಿಕ್ಸ್ ವೀಡಿಯೋ ಮಾಡಬೇಕಾದ್ರೆ ಸೊ ಎಲ್ಲದಕ್ಕೂ ಸೇಮ್ ಫಾಂಟು ಯೂಸ್ ಮಾಡಬೇಡಿ ಅಂತೆಲ್ಲ ಹೇಳ್ತಿರೋದು. ಮ್ಯಾಕ್ಸಿಮಮ್ ಅಂತಂದರೆ 2 ರಿಂದ 3 ಫಾಂಟ್ ಯೂಸ್ ಮಾಡಿ. ಸೊ ಮಿನಿಮಮ್ ಒಂದೇ ಫಾಂಟ್ ಯೂಸ್ ಮಾಡಿ, ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಜೊತೆಗೆ ನೀವೇನಾದರೂ ಇದು ಮಾಡಿದ್ದೀರಾ ಅಂತಂದರೆ, ಈಗ ಈ ಥರ ಟೈಪ್ ಮಾಡಿದ್ದೀರಾ, ಸೊ ನಿಮಗೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಸೈಡಲ್ಲಿ ಅದೇ ಇಮೋಜಸ್ ಎಲ್ಲ ಆಗ್ತಾರಲ್ಲ, ಅದು ಬೇಕಾದ್ರೆ ಹಾಕೋಬೋದು ನೀವು. ಸೊ ಫ್ರೆಂಡ್ಸ್, ಈಗ ನಾನು ಪುನಃ ನೆಕ್ಸ್ಟ್ ಲಿರಿಕ್ ಟೈಪ್ ಮಾಡಬೇಕು ಅಂತಂದರೆ ಪುನಃ ಟೈಮ್ ಹಿಡಿಯುತ್ತೆ. ಯಾಕಂತಂದರೆ ಸೊ ನಾವು ಪುನಃ ಫಸ್ಟಿಂದ ಲಿರಿಕ್ ಟೈಪ್ ಮಾಡಬೇಕು. ಆಮೇಲೆ ಪುನಃ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್ ಮತ್ತು ಫಾಂಟು ಎಲ್ಲ ಹಾಕಬೇಕು. ಅಲ್ಲಿ ಮಾಡೋದೆಲ್ಲ ಬರೀ ಲಿರಿಕ್ ಅನ್ನೋದೊಂದು ಚೇಂಜ್ ಮಾಡೋದು ಬಿಟ್ಟು, ಸೊ ಇನ್ನೆಲ್ಲ ಪ್ರತಿಯೊಂದೂ ಸೇಮ್ ಫಸ್ಟ್ ಏನಕ್ಕೆ ಹಾಕಿದ್ನೋ ಸೇಮ್ ಅದೇ ಹಾಕಬೇಕು. ಬಟ್ ನಾನು ನಿಮಗೆ ಒಂದು ಟೈಮ್ ಸೇವಿಂಗ್ ಟ್ರಿಕ್ ತಿಳಿಸ್ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಪುನಃ ರೀಟೆಕ್ಸ್ಟ್ಗೆ ಹೋಗಿ. ಸೊ ರೀಟೆಕ್ಸ್ಟ್ಗೆ ಹೋಗ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ, ನೆಕ್ಸ್ಟ್ ಲಿರಿಕ್ ಏನು ಬರುತ್ತೋ ಅದನ್ನು ಹಾಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಪ್ರತಿಯೊಂದು ಲಿರಿಕ್ ನೀವು ಬಿಡಿಯಾಗಿ ಟೈಪ್ ಮಾಡಿ. ಯಾಕಂತಂದರೆ ಸೊ ಈಗ ಒಂದು ವರ್ಡ್ ಬರ್ತಾ ಪುನಃ ನೆಕ್ಸ್ಟ್ ವರ್ಡು ಮತ್ತು ಅದರ ನೆಕ್ಸ್ಟ್ ವರ್ಡು ಎರಡೂ ಸೇರಿಸಿ ಮಾಡಬೇಡಿ. ಸೊ ಆವಾಗ ಚೆನ್ನಾಗಿ ಕಾಣಲ್ಲ. ಅದೇ ನೀವು ಒಂದೊಂದೊಂದನೇ ಮಾಡ್ತು ಅಂತಂದರೆ ಆವಾಗ ಒಂಥರ ಫೀಲ್ ಸಿಗುತ್ತೆ ಆ ಒಂದು ವೀಡಿಯೋದಲ್ಲಿ. ಸೊ ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಫ್ರೆಂಡ್ಸ್, ನೋಡಿದರೆ ಈಗ ಎರಡು ಲಿರಿಕ್ ಟೈಪ್ ಮಾಡಿದ್ದೀನಿ. ಸೊ ಈಗ ಪ್ಲೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತೀರಾ, ಈಗ ಇದು ನಿಮಗೆ ಬರೀ ಟೈಪ್ ಮಾಡಿ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್ ಮಾಡೋದಾಯಿತು. ಬಟ್ ಇದು ಈಗ ನೀವು ನೋಡಿರ್ತೀರ ಒಂದಷ್ಟು ವೀಡಿಯೋಗಳಲ್ಲಿ ಸೊ ಮೂವ್ ಆಗ್ತಾ ಇರುತ್ತೆ, ಮಧ್ಯ ಕಟ್ ಬಂದ್ಬಿಟ್ಟು ಅದ್ರ ಮೇಲ್ಗಡೆ ಈಗ ಈ ಥರ ಒಂದು ಲಿರಿಕ್ ಇದೆ ಅಂತಂದರೆ ಸೊ ಇದ್ರ ಮಧ್ಯೆ ಕಟ್ ಬಂದ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಲಿರಿಕ್ ಬರುತ್ತೆ. ಆಮೇಲೆ ಈ ಲಿರಿಕ್ಕು ಈ ಥರ ಹಿಂಗೆ ಸೈಡಿಗೆ ಕ್ರಾಸ್ ಆಗಿ ಈ ಕಡೆ ಹಿಂಗೆ ಸೈಡಿಗೆ ಹೋಗೋದು, ಈ ಥರ ಎಲ್ಲ ಇರುತ್ತದೆ. ಸೊ ನೀವೇನು ಅನ್ಕೋತೀರಿ ಇದೆಲ್ಲ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನಲ್ಲಿ ಇರುತ್ತೆ ಅಂತ. ಬಟ್ ಈ ಥರ ಒಂದು ಎಲ್ಲ ನಿಮಗೆ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನಲ್ಲಿ ಸಿಗೋದಿಲ್ಲ. ಅದು ನೀವೇ ಮಾಡಬೇಕಾಗುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಆ ಥರ ಏನಾದ್ರು ಮಾಡಬೇಕು, ಇವಾಗ ಮಧ್ಯೆ ಕಟ್ ಬಂದ್ಬಿಟ್ಟು ಇನ್ನೊಂದು ಲಿರಿಕ್ ಬರಬೇಕು, ಆ ಥರ ಎಲ್ಲ ಮಾಡಬೇಕು ಅನ್ನೋದಾದರೆ ಸೊ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಸೊ ಈಗ ನೋಡ್ತಾ ಇದ್ದೀರಾ ನನ್ನದು ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಇದೆ. ಸೊ ಈಗ ನಾನು ಲೇಯರ್ಗೆ ಹೋಗ್ತೀನಿ. ಸೊ ಲೇಯರ್ಗೆ ಹೋಗ್ಬಿಟ್ಟು ಇನ್ನೊಂದು ಬ್ಯಾಕ್ಗ್ರೌಂಡ್ ತೊಗೋತೀನಿ. ಸೊ ನೋಡ್ತಾ ಇದ್ದೀರಿ, ಈಗ ಇನ್ನೊಂದು ಬ್ಯಾಕ್ಗ್ರೌಂಡ್ ತೊಗೊಂಡೆ. ಫಸ್ಟ್ ಇದು ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ತೀನಿ. ಯಾಕಂತಂದರೆ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕು ಅಂತಂದರೆ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಕ್ರಾಪ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆ ನಿಮಗೆ ಇದು ಕಾಣಿಸ್ತಾ ಇರ್ಬೋದು. ಸೊ ಆ ರೀತಿ ಹಿಂಗೆ ಈ ಥರ ಕ್ರಾಪ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದಾರೆ ಈಗ ಮಧ್ಯೆ ಕಟ್ ಬಂದಿದೆ. ಬಟ್ ಅದ್ರ ಮೇಲ್ಗಡೆ ಲಿರಿಕ್ಸ್ ಹೇಗೆ ಬರ್ಸೋದು ಅಂತಂದರೆ, ಸೊ ಈಗ ಇದು ನೋಡ್ತಾ ಇದ್ರೆ ಇಲ್ಲಿ ಇನ್ನೊಂದು ಫಾಂಟ್ ಇದೆ. ಸೊ ಇದನ್ನು ಮೂವ್ ಟು ಫ್ರೆಂಡ್ ಅಂತ ಮಾಡ್ಕೋತೀನಿ. ಸೊ ಇದ್ರದ್ದು ಸೇಮ್ ಬ್ಯಾಕ್ಗ್ರೌಂಡ್ ಏನು ಫಾಂಟ್ ಕೊಟ್ಟಿದ್ದೀನೋ ಸೊ ಅದೇ ಫಾಂಟ್ ಕೊಟ್ಕೊತೀನಿ ಈಗ ನಾನು. ಸೊ ಇದು ಕರೆಕ್ಟಾಗಿ ಕಟ್ಟು ಮಧ್ಯೆ ಕೂತ್ಕೊಳ್ಳೋ ಥರ ಹಿಂಗೆ ಕೂರಿಸ್ತೀನಿ ನಾನು. ಸೊ ನೋಡ್ತೀರಾ ಹಿಂಗೆ ಬರುತ್ತೆ. ಸೊ ಈಗ ಇದೇನಪ್ಪ ಅಂದರೆ ಮೂವ್ ಆಗಬೇಕು. ಈ ಕಡೆ ಹಿಂಗೆ ಫಸ್ಟಿಂದ ಬಂದು ಇಲ್ಲಿ ಲಾಸ್ಟ್ ಗಂಟೆ ಹಿಂಗೆ ಮೂವ್ ಆಗಬೇಕು. ಸೊ ಆ ರೀತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ.
ಸೊ ಫ್ರೆಂಡ್ಸ್, ಫಸ್ಟು ನೀವೇನು ಮಾಡಬೇಕು ಅಂದರೆ ಈ ಕಡೆ ಎಂಡಿಂದ ಈ ಕಡೆ ಬರಬೇಕು ಅಲ್ವಾ. ಸೊ ಆಗೇನು ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಸೊ ಇಲ್ಲಿ ನಿಮಗೆ ಇಲ್ಲಿ ಡಸ್ಟ್ಬಿನ್ ಮೇಲ್ಗಡೆ ಒಂದು ಕೀ ಥರ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಪೂರ್ತಿ ಇದನ್ನು ಹಿಂಗೆ ಸ್ಕ್ರಾಲ್ ಮಾಡಿ, ಒಂದು ಫಾಂಟ್ ಎಲ್ಲಿ ಗಂಟೆ ಎಂಡ್ ಆಗುತ್ತೆ ಸೊ ಅಲ್ಲಿ ಗಂಟೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಾದ್ಮೇಲೆ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ. ಸೊ ಪ್ಲಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಈ ಒಂದು ಫಾಂಟ್ ಇದೆಯಲ್ಲ, ಇವಾಗ ಟೈಪ್ ಮಾಡಿದ್ವಲ್ಲ ನಾವು, ಸೊ ಇದನ್ನು ಹಿಂಗೆ ಎಳ್ಕೊಬನ್ನಿ. ಸೊ ಈಗ ನಾವು ಪ್ಲೇ ಮಾಡ್ತು ಅಂತಂದರೆ ಈಗ ಅದು ಮೂವ್ ಆಗುತ್ತೆ ನೋಡ್ಕೊಳ್ಳಿ. ಸೊ ನೋಡ್ತಿದ್ದೀರಾ ಈ ಥರ ಮೂವ್ ಆಯಿತು. ಸೊ ಇಲ್ಲಿ ನಾನು ಇನ್ ಆ್ಯನಿಮೇಷನ್ ಔಟ್ ಆ್ಯನಿಮೇಷನ್ ಕೊಟ್ಟಿರೋದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಫ್ರೆಂಡ್ಸ್, ಇದೆಲ್ಲ ಇಲ್ಲಿ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದಷ್ಟು ಯಾವ್ಯಾವ ರೀತಿ ಎಡಿಟ್ ಮಾಡ್ತಿದ್ದಾರೆ ಅಂತ, ಯಾವ್ಯಾವ ರೀತಿ ಎಡಿಟ್ ಮಾಡ್ಬೋದು ನೀವು ಅಂತ. ಸೊ ಇದೆಲ್ಲ ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಬೇರೆ ಬೇರೆ ಥರ ಫಾಂಟ್ಸ್ ಮತ್ತು ಇದು ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿ ತೋರಿಸ್ಬಿಟ್ಟು ಬೇಕಾದ್ರೆ ಎಡಿಟ್ ಮಾಡ್ಬೋದು. ಸೊ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಷ್ಟೇ. ಪ್ರತಿಯೊಂದು ವೀಡಿಯೋ ಎಡಿಟಿಂಗ್ ಅಥವಾ ಫೋಟೋ ಎಡಿಟಿಂಗ್ ಮೇಲೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಒಂದು ಕ್ರಿಯೇಟಿವಿಟಿ ಚೆನ್ನಾಗಿತ್ತು ಅಂತಂದರೆ ನೀವು ಇದನ್ನೆಲ್ಲ ಚೆನ್ನಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಇನ್ನೊಂದು ರೀತಿ ಎಡಿಟಿಂಗ್ ನೋಡಿರ್ತೀರ. ಸೊ ಫಸ್ಟ್ ಈ ಥರ ಲಿರಿಕ್ ಬರುತ್ತೆ. ಸೊ ಲಿರಿಕ್ ಬಂದಾದಮೇಲೆ ಒಂದು 40 ಪುನಃ ಇನ್ನೊಂದು 40 ಇಲ್ಲಿ ಕೆಳಗಡೆ ಬರುತ್ತೆ. ಬಂದಾದಮೇಲೆ ಅದು ಪುನಃ ಹಿಂಗೆ ಕ್ರಾಸಿಗೆ ತಿರುಗಿಕೊಂಡು ಈ ಕಡೆ ಬಂದು ಹಿಂಗೆ ಸೈಡಲ್ಲಿ ಹಿಂಗೆ ನಿಂತ್ಕೊಳ್ಳುತ್ತೆ. ಸೊ ಈ ರೀತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಮಾಡೋದಕ್ಕೆ ಏನು ಮಾಡಬೇಕಾಗಿಲ್ಲ ನೀವು. ಸೊ ಈಗ ಈ ರೀತಿ ಬಂತಲ್ಲ ಫಾಂಟು. ಸೊ ಫಾಂಟ್ ಬಂದಾದಮೇಲೆ ಪುನಃ ನೀವು ಕೀ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕೀ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪುನಃ ಈ ಕಡೆ ಇಲ್ಲಿ ಇನ್ನೊಂದು ಮುಂದೆ ಬಂದ್ಬಿಟ್ಟು ಇನ್ನೊಂಚೂರು ಮುಂದೆ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿ. ಸೊ ಒಂದು ನಿಮಿಷ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಡ್ ಆಗಿದೆ. ಇದು ಆ್ಯಡ್ ಮಾಡಿದ್ದೀನಿ, ಬಟ್ ಅದ್ರಲ್ಲಿ ಕರೆಕ್ಟಾಗಿ ಆಗಲಿಲ್ಲ. ಸೊ ಹಾಗಾಗಿ ಪುನಃ ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸೊ ಇದನ್ನು ಕ್ರಾಸ್ ಮಾಡ್ತೀನಿ. ಸೊ ಕ್ರಾಸ್ ಮಾಡಿಬಿಟ್ಟು ಈ ಕಡೆ ತಗೊಬಂದು ಹಿಂಗೆ ಕೂರಿಸ್ತೀನಿ ನಾನು. ಸೊ ಈಗ ನೋಡ್ತಾ ಇರಿ, ಇವಾಗ ಪುನಃ ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಹೋಗ್ತಾಯಿದೆ. ಸೊ ಇಷ್ಟೇ, ಈ ರೀತಿ ನೀವು ಎಡಿಟಿಂಗ್ ಮಾಡ್ಬೋದು. ಸೊ ಅದೇ ನೀವೇನಾದ್ರೂ ಫಾಸ್ಟಾಗಿ ಮಾಡಬೇಕು ಅಂತಂದರೆ, ಸೊ ಈಗ ಒಂದು ಲಿರಿಕ್ ಬಂತು. ಸೊ ಇದ್ರದ್ದು ಟೈಮಿಂಗ್ಸ್ ಒಂದು ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಅದು ಪುನಃ ಪೂರ್ತಿ ಮುಂದೆ ಗಂಟೆ ಇರಬೇಕು ಅದು. ಸೊ ಫ್ರೆಂಡ್ಸ್, ನೀವೇನಾದರೂ ಫಾಸ್ಟಾಗಿ ಬರಬೇಕು ಅಂತಂದಾಗ ಸೊ ಇಲ್ಲಿ ಕೀ ಐಕನ್ ಮೇಲೆ ಹೋಗ್ಬಿಟ್ಟು ಅದ್ರದ್ದು ಡಿಸ್ಟೆನ್ಸ್ ಕಮ್ಮಿ ಮಾಡೋಂಗಿಲ್ಲ ನೀವು. ಸೊ ಇಲ್ಲಿ ಸೈಜ್ ಇದ್ರದ್ದು ಟೈಮಿಂಗ್ಸ್ ಇರುತ್ತೆ ನೋಡಿ, ಲಿರಿಕ್ದು ಟೈಮಿಂಗ್ಸ್ ಇರುತ್ತಲ್ಲ, ಆ ಒಂದು ಟೈಮಿಂಗ್ಸ್ನ ಕಮ್ಮಿ ಮಾಡಬೇಕು. ಸೊ ಈಗ 1 ಸೆಕೆಂಡ್ ಇದೆ. ಸೊ ಆಗಲೇ ನಂದು ಅದು 3 ಸೆಕೆಂಡ್ ಇತ್ತು. ಸೊ ಇವಾಗ 1 ಸೆಕೆಂಡ್ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ 1 ಸೆಕೆಂಡ್ ಒಳಗಡೆ ಇವಿಷ್ಟು ಆಗಿ ಮುಗಿಯುತ್ತೆ ನಂದು. ಸೊ ನೋಡ್ತಿದ್ರೆ 1 ಸೆಕೆಂಡಲ್ಲಿ ಆಗಿ ಮುಗೀತು ಇದು ನಂದು. ಸೊ ನೀವೇನಾದರೂ ಫಾಸ್ಟಾಗಿ ಬರಬೇಕು ಅಂತಂದರೆ ಇದ್ರದ್ದು ಕೀಯಲ್ಲಿ ಹೋಗ್ಬಿಟ್ಟು ನೀವು ಅದು ಪಾಯಿಂಟ್ಸ್ ಮಾಡಿಬಿಟ್ಟು ಇದು ಮಾಡಿರ್ತಾರಲ್ಲ, ಅದನ್ನು ಚೇಂಜ್ ಮಾಡಿಬಿಡಿ. ಇದ್ರದ್ದು ಟೈಮಿಂಗ್ಸ್ ಚೇಂಜ್ ಮಾಡ್ತು ಅಂದರೆ ಸಾಕು, ನಿಮಗೆ ಅದು ಫಾಸ್ಟಾಗಿ ಬರುತ್ತೆ. ಸ್ಲೋ ಆಗಿ ಬರಬೇಕು ಅಂದರೆ ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡಿ. ಸೊ ಇವೆರಡು ನಿಮಗೆ ಗೊತ್ತಾಗ್ತು ಅಂತ ತಿಳ್ಕೊತೀನಿ ನಾನು. ಸೊ ಫ್ರೆಂಡ್ಸ್, ಇವೆರಡು ತಿಳ್ಕೊಂಡೆ ನಿಮಗೆ ಇನ್ನೂ ಚೆನ್ನಾಗಿ ಗ್ರೀನ್ ಸ್ಕ್ರೀನ್ ವೀಡಿಯೋನ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಹೇಳ್ತೇನೆ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.